ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ದಿನ ನಾನು ವೇಗಸ್ ನರ್ವ್, ಅದನ್ನು ನಾವು ಗಾಡ್ ನರ್ವ್ ಅಂತಲೂ ಸಹ ಕರಿತೀವಿ, ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ನಾನು ಬೇರೆ ಬೇರೆ ಕಡೆಗಳಲ್ಲೂ ಈ ಒಂದು ವೇಗಸ್ ನರ್ವ್ ಬಗ್ಗೆ ಬಹಳಷ್ಟು ಮಾತಾಡಿದ್ದೀನಿ. ಆದರೆ ಈ ಒಂದು ಚಾನಲ್ನಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಈ ವೇಗಸ್ ನರ್ವ್ ಅಂದ್ರೇನು, ಅದರ ಕಾರ್ಯವೈಖರಿ ಏನು, ಅದು ಯಾವ ರೀತಿ ನಮಗೆ ಅದನ್ನು ಗಾಡ್ಲಿ ನರ್ವ್ ಅಂತ ಏನಕ್ಕೆ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಇದು ವೇಗಸ್ ನರ್ವ್ ಅನ್ನೋದು 10ನೆಯ ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ. ನಮ್ಮ ಮೆದುಳಿನಿಂದ ಹೊರಬರುವ ನರಗಳಲ್ಲಿ ಇದು 10ನೆಯದು. ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ನಮ್ಮಲ್ಲಿ 2 ಥರದ ನರ್ವಸ್ ಸಿಸ್ಟಮ್ ಇದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು, ಮತ್ತೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು. ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಇರುವಂತಹ 10ನೆಯ ನರ್ವ್ನ ನಾವು, ಈ ಕ್ರೇನಿಯಲ್ ನರ್ವ್ನ ನಾವು ವೇಗಸ್ ನರ್ವ್ ಅಂತ ಕರಿತೀವಿ. ವೇಗಸ್ ಅಂದರೆ ವ್ಯಾಗಬಾಂಡ್ ಅಂತ. ಅಂದರೆ ಅದು ಎಲ್ಲ ಕಡೆಯೂ ಹೋಗ್ಬಿಟ್ಟಿದೆ. ಅದು ಮೆದುಳಿನಿಂದ ಹೃದಯಕ್ಕೆ ಹೋಗಿದೆ, ಮೆದುಳಿನಿಂದ ನಮ್ಮ ಶ್ವಾಸಕೋಶಗಳಿಗೆ ಹೋಗಿದೆ, ಮೆದುಳಿನಿಂದ ನಮ್ಮ ಧ್ವನಿ ಪೆಟ್ಟಿಗೆ ಮತ್ತು ಗಂಟಲಿಗೆ ಹೋಗಿದೆ, ಅಲ್ಲಿಂದ ನಮ್ಮ ಇಂಟೆಸ್ಟೈನ್ ಅಥವಾ ಕರುಳು, ನಮ್ಮ ಹೊಟ್ಟೆ ಏನಿದೆ ಆ ಭಾಗಕ್ಕೆ ಹೋಗಿದೆ. ಈ ರೀತಿ ಎಲ್ಲ ಕಡೆಗೂ ಇನ್ನರ್ವೇಟ್ ಆಗಿ ಅದು ಹೋಗಿದೆ. ದೇಹದಲ್ಲಿ ತಲೆಯಿಂದ ಕಾಲುವರೆಗೂ ಇದೆ. ಮೇನ್ ಈ ರೀಜನ್ಗಳಲ್ಲಿ ಅದು ಅದರ ಒಂದು ಕೆಲಸವನ್ನು, ಒಂದು ಪ್ರಚೋದನೆಯನ್ನು ಉಂಟು ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಈ ವೇಗಸ್ ನರ್ವ್ ಏನಕ್ಕೆ ನಮಗೆ ಬಹಳ ಮುಖ್ಯ ಅಂದರೆ, ಇದು ನಮ್ಮ ಹೃದಯ ಬಡಿತ ತುಂಬ ಜಾಸ್ತಿ ಆದಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡುವಂತಹದ್ದು ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ ಕರಿತೀವಿ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ರೆಸ್ಟ್ ಮಾಡೋದು, ಆರಾಮಿಸೋದು, ಮತ್ತು ಯಾವುದೇ ಒಂದು ಸಂದರ್ಭವನ್ನಾದ್ರೂ ಅದನ್ನೊಂದು ಸಮಸ್ಥಿತಿಗೆ ತರುವಂತಹದ್ದು ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ. ಆದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಫೈಟ್ ಆರ್ ಫ್ಲೈಟ್ ಅಂತ ಕರಿತೀವಿ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ನಾವು ರೆಸ್ಟ್ ಆರ್ ಡೈಜೆಸ್ಟ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಹೃದಯ ಬಡಿತವನ್ನು ಸಮಸ್ಥಿತಿಗೆ ತರುವುದು, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಸಮಸ್ಥಿತಿಗೆ ತರುವುದು, ನಮ್ಮ ದೇಹದಲ್ಲಿರುವ ರೋಗ ಪ್ರತಿರೋಧಕ ಶಕ್ತಿ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದು, ದೇಹದಲ್ಲಿ ಉಂಟಾಗುವ ಉರಿಯೂತ ಅಥವಾ ಇನ್ಫ್ಲಮೇಷನ್ನ ತಗ್ಗಿಸುವುದು, ಆಮೇಲೆ ಒತ್ತಡ ಹೆಚ್ಚಾಗದಿದ್ದ ಹಾಗೆ ನೋಡಿಕೊಳ್ಳುವುದು, ಫೋಕಸ್ ಆಗುವ ಹಾಗೆ ನೋಡಿಕೊಳ್ಳುವುದು, ಈ ರೀತಿಯ ಹಲವಾರು ಕೆಲಸಗಳನ್ನು ಇದು ನಿರ್ವಹಿಸೋದ್ರಿಂದ ಇದು ಅತ್ಯಂತ ಪ್ರಮುಖವಾದ ನರ್ವ್ ಅಂತ ನಾವು, ನರವ್ಯೂಹದ ಒಂದು ನರ್ವ್ ಅಂತ ನಾವು ಇದನ್ನು ಹೇಳಬಹುದು. ಇದು ಬಹಳ ಮುಖ್ಯವಾಗಿ ನಮ್ಮ ಮೆದುಳಿನಲ್ಲಿ 3 ಭಾಗಗಳನ್ನು ನಾವು ನೋಡ್ತೀವಿ. ಬ್ರೈನ್ ಸ್ಟೆಮ್ ಅಂದರೆ ಕೆಳಭಾಗದ ಮೆದುಳು. ಅದರಲ್ಲಿ ಮುಖ್ಯವಾಗಿ ಮೆದುಳಿನ ಕಾಂಡ ಅಂತಲೇ ಅನ್ಬೋದು ನಾವು ಅದನ್ನು. ಅದು ನಮ್ಮ ದೇಹದ ಉಷ್ಣತೆಯನ್ನು, ಉಸಿರಾಟವನ್ನು, ಈ ಥರದ ಕ್ರಿಯೆಗಳನ್ನು ನಿಯಂತ್ರಿಸುತ್ತೆ. ಅದರ ಮೇಲಿರುವಂತಹದ್ದು ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನು ಪ್ರಾಣಿ ಮೆದುಳು ಅಂತಲೂ ಸಹ ನಾವು ಕರಿತೀವಿ, ಅಥವಾ ಮಂಗನ ಮೆದುಳು ಅಂತಲೂ ಕರಿಬೋದು. ಕಾರಣ, ಈ ಲಿಂಬಿಕ್ ಸಿಸ್ಟಮ್ ಅಂತ ಏನಿದೆ ಆ ಪ್ರಾಣಿ ಮೆದುಳು, ಅದರ ಮುಖ್ಯ ಕೆಲಸ ಭಾವನೆಗಳು, ಎಲ್ಲ ರೀತಿಯ ಭಾವನೆಗಳು, ಅದು ಕರುಣೆ, ಪ್ರೀತಿ, ದಯೆ, ಹಸಿವು, ನೀರಡಿಕೆ, ಲೈಂಗಿಕತೆ, ಪ್ರೀತಿ, ಎಲ್ಲ ಥರದ ಭಾವನೆ, ಕೋಪ, ಆತಂಕ, ಭಯ, ಎಲ್ಲದನ್ನು ಆ ಒಂದು ಸೆಂಟರ್, ಅದರಲ್ಲಿ ಅಮೆಗ್ಡೆಲಾ ಬಹಳ ಮುಖ್ಯವಾದದ್ದು. ಅದರ ಮುಂಭಾಗದಲ್ಲಿ ಇರುವಂತಹ ಮೆದುಳನ್ನು ನಾವು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತೀವಿ. ಇದು ನಿಜವಾದ ಮನುಷ್ಯನ ಮೆದುಳು, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು. ಆದರೆ ಹಿಂಭಾಗದ ಮೆದುಳಿನ ಅವಶ್ಯಕತೆ ಇದೆ. ಕಾರಣ, ಕೆಲವೊಮ್ಮೆ ನಮಗೆ ಆತಂಕ ಆಗುತ್ತೆ, ಕೆಲವೊಮ್ಮೆ ನಮಗೆ ಪ್ರೀತಿ, ವಿಶ್ವಾಸ, ಈ ಥರದ್ದು ಭಾವನೆಗಳು ಸಹ ಕೆಲವೊಮ್ಮೆ ಮುಖ್ಯ. ಆದರೆ ಅದು ಅತಿ ಆಗಬಾರ್ದು, ಅಥವಾ ಒತ್ತಡನೂ ಬೇಕು, ಆದರೆ ಅದು ಅತಿ ಆಗಬಾರ್ದು. ಅದನ್ನು ನಿಯಂತ್ರಣ ಮಾಡೋದು ಮುಂಭಾಗದ ಮೆದುಳು. ಹಾಗಾಗಿ ಈ ವೇಗಸ್ ನರ್ವ್ನ ಮುಖ್ಯ ಕೆಲಸ ಏನು ಅಂದರೆ, ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಇರೋದ್ರಿಂದ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಬೇಕು, ಆ ಸಮಯಕ್ಕೆ ಯಾವ ರೀತಿಯ ಒಂದು ಡಿಸಿಷನ್ ಮಾಡಬೇಕು, ಮತ್ತು ತರ್ಕ ಮಾಡೋ ಅಂಥದ್ದು, ಸಮಯ ಸಂದರ್ಭವನ್ನು ವಿವಿಧ ದೃಷ್ಟಿಕೋನದಲ್ಲಿ ತರ್ಕ ಮಾಡಿ ಸೂಕ್ತವಾದದ್ದನ್ನು ನಮಗೆ ತಿಳಿಸುವಂತಹ ಈ ಎಲ್ಲ ಪ್ರಕ್ರಿಯೆಗಳು, ಇನೋವೇಷನ್ಗಳು, ಹೊಸ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು, ಎಲ್ಲ ಥರದ ಸಮಸ್ಯೆಗಳನ್ನು ಬಗೆಹರಿಸುವಂತಹದ್ದು, ಎಲ್ಲ ಥರದ ಕ್ಲಿಷ್ಟಕರವಾದ ಸಂಗತಿಯಲ್ಲಿ ಆ ಚಾಲೆಂಜಸ್ನ ನಾವು ಯಾವ ರೀತಿ
ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹದ್ದು, ಈ ಥರದ್ದು ಎಲ್ಲದನ್ನು ಮಾಡುವುದು ನಮ್ಮ ಮುಂಭಾಗದ ಮೆದುಳು. ಹಾಗಾಗಿ ಇದು ಅತ್ಯಂತ ಅವಶ್ಯಕತೆ ಹೊಂದಿರುವಂಥದ್ದು. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಈ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಾವು ಪ್ರತಿದಿನ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ಈ ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಬೇಕಾದಂಥ ಸಂದರ್ಭಗಳು ಬಹಳಷ್ಟು ನಮಗೆ ಬರುತ್ತೆ. ಉದಾಹರಣೆಗೆ ಯಾವ ವಿಧಾನಗಳಿಂದ ನಾವು ಈ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಡೀಪ್ ಬ್ರೀದಿಂಗ್ ಅಂತ ಕರಿತೀವಿ, ಪ್ರಾಣಾಯಾಮ. ಅದಕ್ಕೋಸ್ಕರ ನಮ್ಮ ಹಿರಿಯರು ಧ್ಯಾನ, ಯೋಗ, ಪ್ರಾಣಾಯಾಮ ಇವುಗಳನ್ನು ಮಾಡಿ, ಇದರಿಂದ ನಿಮಗೆ ಉತ್ತಮ ಒಂದು ಆರೋಗ್ಯ ದೊರಕುತ್ತದೆ. ಅದು ಪರಿಪೂರ್ಣ ಆರೋಗ್ಯ ಅನ್ನೋದು ನಮಗೆ ದೊರಕಬೇಕಾದರೆ ಈ 3 ಮುಖ್ಯ ಕ್ರಿಯೆಗಳು, ಅದರಲ್ಲಿ ಯೋಗ ಆಗ್ಬೋದು, ಧ್ಯಾನ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಇವುಗಳನ್ನು ಒಟ್ಟಾಗಿ ಸೇರಿಸಿದಾಗ ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಪರಿಪೂರ್ಣ ಒಟ್ಟು ಆರೋಗ್ಯ ನಮಗೆ ದೊರಕುತ್ತೆ ಅಂತ ಹೇಳಿದರು. ಹಾಗಾಗಿ ಡೀಪ್ ಉಸಿರಾಟ, ಡೀಪ್ ಇನಲೇಷನ್, ಎಕ್ಸಲೇಷನ್ ಮಾಡಿದ ಸಂದರ್ಭದಲ್ಲೂ ಅದನ್ನು ಸ್ವಲ್ಪ ಸಮಯದವರೆಗೂ ಮಾಡಬೇಕಾದ್ರೆ ಒಂದು 15 ಕೌಂಟ್ಗಳು ಮಾಡಿದಾಗೇನಾಗುತ್ತೆ, 15, 20 ಕೌಂಟ್ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದರಲ್ಲಿ 4, 6, 8 ಅಂತ ಕರಿತೀವಿ. 4 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದು 6 ಕೌಂಟ್ಸ್ಗಳು ಉಸಿರನ್ನು ಒಳಗಡೆ ಹಿಡಿದಿಟ್ಕೊಳ್ಳೋದು, ಮತ್ತು 8 ಕೌಂಟ್ಗಳ ದೀರ್ಘವಾಗಿ ಉಸಿರನ್ನು ಹೊರ ಹಾಕುವ ಪ್ರಕ್ರಿಯೆಯಿಂದ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೋಡಿ, ಆತಂಕದಲ್ಲಿದ್ದಾಗ, ಭಯದಲ್ಲಿದ್ದಾಗ, ಏನೋ ಒಂದು ಮೈಂಡ್ ಬ್ಲ್ಯಾಂಕ್ ಆಗಿದೆ, ನಮ್ಮ ಮೆದುಳಿಗೆ ಮಂಕು ಕವಿದಿದೆ ಎಂದಾಗ ದೀರ್ಘವಾದ ಉಸಿರಾಟ ನಮ್ಮನ್ನು ಎಚ್ಚರಗೊಳಿಸುತ್ತೆ, ನಮ್ಮ ಮುಂಭಾಗದ ಮೆದುಳನ್ನು ಜಾಗೃತಗೊಳಿಸುತ್ತೆ. ಆ ಸಮಯದಲ್ಲಿ ನಾವು ಯಾವ ರೀತಿಯ ಪ್ರತಿಕ್ರಿಯೆ ನೀಡಬೇಕು ಅನ್ನುವುದನ್ನು ಅದು ನಮಗೆ ಸರಿಯಾದ ಕ್ರಮದಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ಎರಡನೆಯ ಬಹು ಮುಖ್ಯವಾದ ವಿಧಾನದಿಂದ ನಾವು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದು ಹಾಡನ್ನು ಹೇಳುವುದು. ಹಾಡು ಹೇಳೋದಾಗಲಿ, ಅದರಲ್ಲಿ ದೇವರ ನಾಮಗಳು ಅಥವಾ ಒಂದು ಮೆಲೋಡಿಯಸ್ ಸಾಂಗ್, ಬಹಳ ಸುಮಧುರವಾದ ಸಂಗೀತವನ್ನು ಹೇಳೋದಾಗಲಿ ಅಥವಾ ಕೇಳಬಹುದು. ಇದರ ಜೊತೆಗೆ ಹಮ್ಮಿಂಗ್, ಪೂರ್ತಿ ಹಾಡು ನಾವು ಹೇಳ್ತಾ ಇಲ್ಲ, ಅದನ್ನು ಮೆಲುಕು ಹಾಕ್ತಾ ಇದ್ದೀವಿ, ಅದರ ಜೊತೆಯಲ್ಲಿ ಕೋರಸ್ ಥರ ನಾವು ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದ್ದಾಗ್ಲೂ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಯಲ್ಲಿ ಮಂತ್ರ ಚಾಂಟಿಂಗ್, ಅದರಲ್ಲೂ ಬಹಳ ಮುಖ್ಯವಾಗಿ ಓಂಕಾರನ ನಾವು ಪುನರುಚ್ಚಾರಣೆ ಮಾಡಬೇಕಾದ್ರೆ, ಓಂಕಾರ ಚಾಂಟ್ ಮಾಡ್ತೀವಲ್ಲ, ಅಂತಹ ಸಂದರ್ಭದಲ್ಲೂ ಬಹಳ ದೀರ್ಘವಾಗಿ ರಿಪಿಟೇಷನ್ ಮಾಡ್ತಾ ಇರ್ತೀವಿ ನೋಡಿ, ರಿಪಿಟೇಟಿವ್ ಇದು. ಆವಾಗ ಅಂತಹ ಸಂದರ್ಭದಲ್ಲೂ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಡು ಹೇಳೋದು, ಮೆಲುಕು ಹಾಕೋದು, ಹಾಡು ಕೇಳೋದು, ಮಂತ್ರಗಳ ಉಚ್ಚಾರಣೆ, ಅದು ರಾಗವಾಗಿ ಹೇಳುವಂತಹ ಪ್ರತಿಕ್ರಿಯೆ. ಇದರ ಜೊತೆಯಲ್ಲಿ ನಾವು ಗಾರ್ಗ್ಲಿಂಗ್ ಅಂತ, ಅಂದರೆ ಬಿಸಿ ನೀರು ಅಥವಾ ಉಪ್ಪು ನೀರಿನಿಂದ ಗಂಟಲನ್ನ ಗಾರ್ಗ್ಲಿಂಗ್ ಮಾಡ್ತೀವಲ್ಲ, ಅಂತಹ ಸಂದರ್ಭದಲ್ಲೂ ಈ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗೋದಕ್ಕೆ ಅದು ಮೆದುಳಿನಿಂದ ನಮ್ಮ ಗಂಟಲು ಧ್ವನಿ ಪೆಟ್ಟಿಗೆಗೂ ಸಹ ಹೋಗಿದೆ. ಅದರ ಜೊತೆಯಲ್ಲಿ ನಮ್ಮ ಹೃದಯ, ಶ್ವಾಸಕೋಶ, ನಮ್ಮ ಕರುಳು, ಇಲ್ಲೆಲ್ಲ ಮೇಜರ್ ಬ್ರ್ಯಾಂಚಸ್ ಹೋಗಿದೆ. ಮತ್ತು ಕೆಲವು ಬ್ರ್ಯಾಂಚ್ಗಳು ಕೆಳಗಡೆವರೆಗೂ, ಕಾಲಿನವರೆಗೂ ಹರಡಿರುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಗಾರ್ಗ್ಲಿಂಗ್ ಮಾಡಿದಾಗಲೂ ಸಹ ಈ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ನಂತರ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಲು ಇರುವ ಬಹಳ ಮುಖ್ಯವಾದ ಇನ್ನೊಂದು ವಿಧಾನ ಯಾವುದು ಅಂತಂದರೆ ತಣ್ಣೀರಿನ ಸ್ನಾನ. ಹಾಗಾಗಿ ಯಾವುದೇ ವ್ಯಕ್ತಿ ಬಹಳ ಸಮಸ್ಯೆಗಳಿಗೆ ಸಿಲುಕಿದ್ದಾನೆ, ಅವನಿಗೆ ಅತಿಯಾದ ಆತಂಕ ಆಗ್ತಾ ಇದೆ, ಅವನು ಅತಿಯಾಗಿ ಏನೋ ಒಂದು ಬೇಸರದಲ್ಲಿದ್ದಾನೆ ಅಂದರೆ, ಆತ ಹೋಗಿ ತಣ್ಣೀರಿನ ಸ್ನಾನ ಮಾಡಿ ಬಂದ ತಕ್ಷಣ ಆತನ ಮನಸ್ಸಿನಲ್ಲಿ ಒಂಥರ ಲವಲವಿಕೆಯಿಂದ ಕೂಡಿರ್ತಾನೆ, ಮನಸ್ಸು ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಅಥವಾ ತಣ್ಣೀರನ್ನು 10 ರಿಂದ 12 ಸೆಕೆಂಡ್ ಮುಖಕ್ಕೆ ಎರಚಿಕೊಳ್ಳೋದು. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಅಂತಲೇ ಇಟ್ಕೊಳ್ಳಿ, ಯಾವುದೋ ಒಬ್ಬ ಅಪರಾಧಿಯನ್ನು ಕಂಡುಹಿಡಿಬೇಕು, ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ, ಬಹಳಷ್ಟು ಅಪರಾಧಗಳು ನಡೀತಾ ಇದೆ ಆದರೂ ಸಹ ಅಪರಾಧಿಯನ್ನು ಕಂಡುಹಿಡಿಯಲು ಆತನಿಗೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲೂ ಲೀಡ್ ಸಿಗ್ತಾ ಇಲ್ಲ, ಅಪರಾಧಿಯನ್ನು ಪತ್ತೆ ಹಚ್ಚುವಿಕೆಗೆ ಯಾವುದೇ ರೀತಿಯ ಪುರಾವೆಗಳು, ಕುರುಹುಗಳು ಸಿಗ್ತಾ ಇಲ್ಲ ಅಂದಾಗ ತುಂಬ ಫ್ರಸ್ಟ್ರೇಟ್ ಆಗಿರುತ್ತಾರೆ. ಅದನ್ನು ನಾವು ನೋಡಿದ್ದೀವಿ ಕೆಲವೊಂದು ಚಲನಚಿತ್ರಗಳಲ್ಲಿ. ನಂತರ ಅವರು ಹೋಗ್ತಾರೆ, ವಾಶ್ರೂಮ್ಗೆ ಹೋಗ್ಬಿಟ್ಟು ಕನ್ನಡಿಯ ಮುಂದೆ ನಿಂತ್ಕೊಂಡು ತಣ್ಣೀರನ್ನು ಮುಖಕ್ಕೆ ಫ್ಲ್ಯಾಶ್ ಮಾಡ್ಕೊತಾರೆ. ಅಂದರೆ 10-12 ಸೆಕೆಂಡುಗಳ ಒಂದು ಅವಧಿಯಲ್ಲಿ ಮುಖಕ್ಕೆ ಹಲವು ಬಾರಿ ತಣ್ಣೀರನ್ನು ಮುಖಕ್ಕೆ ಎರಚಿಕೊಳ್ಳೋದು.
ಏಕೆಂದರೆ ಮುಖದಲ್ಲೂ ವೇಗಸ್ ನರ್ವ್ದು ಬ್ರ್ಯಾಂಚಸ್ಗಳು ಹೋಗಿರೋದ್ರಿಂದ ತಣ್ಣೀರು ಅದಕ್ಕೆ ಫ್ಲ್ಯಾಶ್ ಆಗಿ ಸಡನ್ನಾಗಿ ಮುಖಕ್ಕೆ ನಾವು ಹಾಕಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ತಕ್ಷಣ ಅವರಿಗೆ ಆ ಒಂದು ಮುಖಕ್ಕೆ ನೀರು ಎರಚಿಕೊಳ್ಳುವ ಸಂದರ್ಭದಲ್ಲಿ ಯಾವುದೋ ಒಂದು ಕುರುಹು ಇದರಿಂದ ನನಗೆ ಲೀಡ್ ಸಿಕ್ಕುತ್ತೆ, ಇವನು ಅಪರಾಧಿ ಇರಬಹುದು ಅನ್ನುವ ಒಂದು ಥಾಟ್ ಅವರಿಗೆ ಗೊತ್ತಿಲ್ಲದಂತೆ ಬರುವುದನ್ನು ನಾವೆಲ್ಲ ನೋಡಿರ್ತೀವಲ್ಲ. ಹಾಗಾಗಿ ಇದು ಸಹ ಒಂದು ವೈಜ್ಞಾನಿಕತೆಯನ್ನು ಹೊಂದಿದೆ. ಮುಖಕ್ಕೆ ನೀರನ್ನು ಎರಚಿಕೊಳ್ಳುವುದರಿಂದ ಅಥವಾ ತಣ್ಣೀರಿನ ಸ್ನಾನ ಮಾಡುವುದರಿಂದ ಅಥವಾ ತಣ್ಣೀರನ್ನು ಸೇವಿಸುವುದರಿಂದಲೂ ನಾವು ವೇಗಸ್ ನರ್ವನ್ನು ಆ್ಯಕ್ಟಿವೇಟ್ ಮಾಡಬಹುದು. ಇದರ ಜೊತೆಯಲ್ಲಿ ಬಹಳ ಒಂಥರ ಮೃದುವಾಗಿ ಕಿವಿಗಳನ್ನು ಮಸಾಜ್ ಮಾಡೋದೇ ಆಗಲಿ, ಗಂಟಲನ್ನು ಮಸಾಜ್ ಮಾಡೋದೇ ಆಗಲಿ ಅಥವಾ ಪಾದಗಳನ್ನು ಮಸಾಜ್ ಮಾಡೋದೇ ಆಗಲಿ ನಾವು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಬಹಳ ಪ್ರಮುಖವಾಗಿ ಕಿವಿಗಳು, ಮೃದುವಾಗಿ ಕಿವಿಗಳಿಗೆ ನವಿರಾದ ಒಂದು ಮಸಾಜ್ ಕೊಡ್ಬೋದು, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಉತ್ತಮವಾದ ಪ್ರೋಬಯಾಟಿಕ್ಗಳನ್ನು ಸೇವನೆ ಮಾಡಿದಾಗಲೂ ಸಹ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿದ್ದಾಗ ಅವು ಸಹ ನಮ್ಮ ವೇಗಸ್ ನರ್ವ್ನ, ಏಕೆಂದರೆ ಈ ವೇಗಸ್ ನರ್ವ್ನ ಬ್ರ್ಯಾಂಚು ಸಹ ಕರುಳಿನಲ್ಲಿ ಹೋಗಿರೋದ್ರಿಂದ ಅದು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ರೀತಿ ಹಲವಾರು ವಿಧಾನಗಳಿಂದ ನಾವು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಬಹುದು. ಹಾಗಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಷನ್ ಯಾವಾಗ ಆಗುತ್ತೆ ಆವಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಎಷ್ಟು ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು, ಈ ಥರ ವಿಚಾರಗಳೇ ಆಗಲಿ, ಸಮಸ್ಯೆಗಳ ನಿವಾರಣೆಗಳೇ ಆಗಲಿ ಅಥವಾ ಹೊಸ ಹೊಸ ಸಂಶೋಧನೆಗಳಾಗ್ಬೋದು, ಆವಿಷ್ಕಾರಗಳು, ಕೆಲವೊಂದು ಸಿದ್ಧಾಂತಗಳು ಸಡನ್ನಾಗಿ ಹೊಳೆಯುತ್ತೆ. ಈ ಸಿದ್ಧಾಂತ ಸರಿ ಇರಬಹುದು, ಇದು ಒಂದು ಹೊಸ ಸಿದ್ಧಾಂತವನ್ನು ನಾನು ರೂಪಿಸಬಹುದು. ಈ ರೀತಿಯಾಗಿ ವೇಗಸ್ ನರ್ವ್ನ ನಾವು ಗಾಡ್ಲಿ ನರ್ವ್ ಅಂತೀವಿ, ವ್ಯಾಗಬಾಂಡ್ ನರ್ವ್ ಅಂತೀವಿ. ಅದು ಯಾರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ ಅಂತಹ ವ್ಯಕ್ತಿಗಳು, ಸಾಧಕರಲ್ಲಿ ನಾವು ಇದನ್ನು ನೋಡಬಹುದು. ಒಂದು ಡಿಸಿಪ್ಲಿನ್ ಇರುತ್ತೆ, ಮತ್ತು ನಾನೀಗ ಏನೇನು ಹೇಳಿದೆ ಅಂತ ಎಲ್ಲದೂ ಅವರು ಎಲ್ಲೋ ಒಂದು ಕಡೆ ತಮ್ಮ ಜೀವನದಲ್ಲಿ ಅವರಿಗೆ ಅರಿವಿಲ್ಲದಂತೆ ಅವರು ಅದನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವರಿಗೆ ಗೊತ್ತಿಲ್ಲದಂತೆ ಅವರ ಸಾಧನೆಯಲ್ಲಿ, ಅವರ ಒಂದು ಕ್ಷೇತ್ರದಲ್ಲಿ ಅವರು ಬಹಳ ಉನ್ನತ ಮಟ್ಟಕ್ಕೆ ಏರಿರ್ತಾರೆ. ಆದರೆ ಅದು ಗೊತ್ತಿರೋದಿಲ್ಲ, ಇದರಿಂದನೇ ನನಗೆ ಈ ಥರ ಸಕ್ಸಸ್ ಅಥವಾ ಯಶಸ್ಸು ನನಗೆ ಸಿಗ್ತಾ ಇದೆ ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲದೆಯೂ ಇರಬಹುದು. ಹಾಗಾಗಿ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡೋದ್ರಿಂದ ಇದರ ಜೊತೆಗೆ ಒಳ್ಳೆ ಹೈಡ್ರೇಷನ್ ಅಂತಲೂ ಅಂತೀವಿ, ಅಂದರೆ ನೀರನ್ನು ಹೆಚ್ಚಾಗಿ ಕುಡಿಯೋದು, ಸೂರ್ಯನ ಬೆಳಕಿಗೆ ಮೈ ಒಡ್ಡುವಂತಹದ್ದು, ಸ್ವಲ್ಪ ಇದೆಲ್ಲ ಒಂದು ಶಿಸ್ತಿನ ಒಳ್ಳೆಯ ಆರೋಗ್ಯ ಕ್ರಮ ಅಂತಲೇ ಹೇಳಬಹುದು. ಇಂಥ ಶಿಸ್ತುಬದ್ಧವಾದ ಆಚರಣೆಗಳಿಂದ ನಾವು ಈ ವೇಗಸ್ ನರ್ವ್ ಅಥವಾ ಗಾಡ್ಲಿ ನರ್ವ್ ಅಂತ ಅಂತೀವಲ್ಲ, ಇದನ್ನು ನಾವು ಪ್ರಚೋದಿಸುವುದರಿಂದ ದೇಹದಲ್ಲಿ ಹಲವಾರು ಒಳ್ಳೆಯ ಜೀನ್ಗಳ ಪ್ರಚೋದನೆ ಆಗುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಕೆಲಸ ಕಾರ್ಯಗಳು ನಮಗೆ ಸಿದ್ಧಿಸುತ್ತೆ. ಹಾಗಾಗಿ ನಾವೊಬ್ಬ ಸಾಧಕರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಮ್ಯೂಸಿಕ್, ಅದರಲ್ಲಿ ಬಹಳ ಮುಖ್ಯವಾದದ್ದು ಈ ಕೆಲವೊಂದು ವಾದ್ಯಗಳು ಕೊಳಲನ್ನು ನುಡಿಸೋದ್ರಿಂದ. ಅದಕ್ಕೆ ನೋಡಿ, ಕೃಷ್ಣನ ಕೈಯಲ್ಲಿ ಕೊಳಲಿದೆ, ಅದು ಸಹ ಒಂದು ಸಿಂಬಾಲಿಕ್ ಆಗಿರುವಂತಹದ್ದು. ಅದೇ ರೀತಿ ಲಕ್ಷ್ಮೀ ವಿಷ್ಣುವಿನ ಪಾದವನ್ನು ಮೆದುವಾಗಿ ಒಂದು ಒತ್ತುತ್ತಾ ಇರೋದನ್ನು ನಾವು ಹಲವಾರು ಚಿತ್ರಪಟಗಳಲ್ಲಿ ನೋಡಿರ್ತೀವಿ. ಅದು ಸಹ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುವಂತಹ ಒಂದು ವಿಧಾನ. ಕೊಳಲು ಬಾರಿಸುವುದು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಆ ಕೊಳಲಿನ ಫ್ಲೂಟ್ ಮ್ಯೂಸಿಕ್ ಮೆಡಿಟೇಷನ್ ಅಂತಲೂ ಅಂತಾರೆ, ಫ್ಲೂಟ್ ಮೆಡಿಟೇಷನ್ ಅಂತ, ಅದರಿಂದನೂ ಸಹ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮೆಡಿಟೇಷನ್ ಮಾಡಿದಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಧ್ಯಾನಾವಸ್ಥೆಯಲ್ಲೂ ಸಹ ಇದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಹಾಗಾಗಿ ಬೇಕಾದಷ್ಟು ವಿಧಾನಗಳಿದೆ. ಈ ವಿಧಾನಗಳಿಂದ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳು ದೊರಕುತ್ತೆ. ನಮಸ್ಕಾರ.